ನೀವು ಯೂತ್ಸ್ ನೀವು ಹೇಳಿದರೆ ಪ್ರೋತ್ಸಾಹ ಮಾಡಿದ್ರೆ ನಾವು ಎದ್ದು ನಿಂತ್ಕೊಳ್ತೀವಿ ಅನ್ನೋ ಮಾತು ಹೇಳಿದ್ರಿ. ಸೊ ನನ್ನ ಮೂಲಕ ನಿಮ್ಮನ್ನು ಮಾತಾಡ್ಸೋದಾದರೆ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತು ನಾನು ಆಡ್ತೀನಿ. ಸೊ ಇವಾಗ ನೀವು ರಾಜಕೀಯಕ್ಕೆ ನಿಂತರೆ ಗೆಲ್ತಿರೋ ಸೋಲ್ತಿರೋದು ಸೆಕೆಂಡ್ರಿ. ಸೊ ನೀವು ರಾಜಕೀಯಕ್ಕೆ ಬಂದ ಮೇಲೆ ಇನ್ ಕೇಸ್ ಗೆದ್ದರೆ ಇವಾಗ ರಾಜ್ಯದಲ್ಲಿ ಬೇರೆ ರಾಜ್ಯದ ಬಗ್ಗೆ ಮಾತಾಡೋದು, ನಮ್ಮ ರಾಜ್ಯದಲ್ಲೇ ತುಂಬ ಅತ್ಯಾಚಾರಗಳಾಗ್ತಾ ಇದೆ. ಹೆಣ್ಮಕ್ಳ ಸೇಫ್ಟಿಗೋಸ್ಕರ ನೀವು ವಿನ್ ಆದರೆ ಇದ್ರ ಬಗ್ಗೆ ಏನು ಯಾವ ರೀತಿಯಾಗಿ ನೀವು ಕ್ರಮಗಳನ್ನು ತೆಗೆದುಕೊಳ್ತೀರಾ ಅನ್ನೋದು ಹೇಳಿ. ತುಂಬ ಇದೆಯಮ್ಮ, ಆ ಥರ ಒಂದು ವಿಷಯ ಅಲ್ಲ ಇದು. ನೀವು ಹೇಳ್ತಿರೋ ವಿಷಯ ಏನು ಗೊತ್ತಾ, ಮೊದಲನೇದಾಗಿ ವುಮೆನ್ ಸೆಕ್ಯೂರಿಟಿ ಸೇಫ್ಟಿ ಏನು ಹೇಳಿ, ಅದಕ್ಕೆ ಒಂದೇ ಒಂದು ಸಿಂಪಲ್ ಹೇಳ ನಿಮಗೆ, ನನ್ನ ಒಂದು ಕಲ್ಪನೆ. ಅದು ಮತ್ತೆ ನೀವು ಏನೇನೋ ಯೋಚನೆ ಮಾಡ್ತಾರೆ. ನನ್ನ ಆಸೆ ಏನು ಗೊತ್ತಾ, ಒಂದು ಏರಿಯಾದಲ್ಲಿ ಒಬ್ಬ ಇನ್ಸ್ಪೆಕ್ಟ್ರು ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆ ಏರಿಯಾ ಜನಗಳು ವೋಟಿಂಗ್ ಮಾಡಬೇಕು. ಆ ಏರಿಯಾ ಜನಗಳು ಅವ್ರು ಸರಿ ಇಲ್ಲ ಅಂದರೆ ಟ್ರಾನ್ಸ್ಫರ್ ಆಗೋವಂಥ ಒಂದು ಸಿದ್ಧತೆ, ಒಂದು ಪರಿಸ್ಥಿತಿ ಬರಬೇಕು. ಯಾರೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಆ ಪವರ್ ಇರಬಾರ್ದು ಅಲ್ವಾ, ಕರೆಕ್ಟ್ ಅಲ್ವಾ? ಅವಾಗ ಅವರು ಜನಗಳಿಗೆ ಇದು ಕೊಡ್ತಾರೆ, ಜನಗಳು ನನ್ನ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏನು ಟೆಕ್ನಾಲಜಿ ಮೂಲಕ ಸಾಧ್ಯ ಇದು, ಏನು ಹೇಳಿ, ಪೋಲಿಂಗ್ ಮೂಲಕ ಸಾಧ್ಯ ಇದು. ಈ ಇನ್ಸ್ಪೆಕ್ಟರ್ ಚೆನ್ನಾಗಿ ಕೆಲಸ ಮಾಡ್ತೀಯಾರಾ ಇಲ್ವಾ, ಎಲ್ಲರೂ ಅವರು ಅವಾಗ ನೀವು ಹೋದಾಗ ರೆಸ್ಪೆಕ್ಟ್ ಕೊಡ್ತಾರೆ, ನೀವು ಹೋದಾಗ ಒಳ್ಳೆ ಕೆಲಸ ಮಾಡ್ತಾರೆ. ಇವಾಗ ಮಾಡ್ತಿಲ್ಲ ಅಂತಲ್ಲ, ಖಂಡಿತ ಈಗಲೂ ಮಾಡ್ತಾ ಇದ್ದಾರೆ. ಇನ್ನೂ ಬೆಟ್ರ್ ಆಗುತ್ತೆ, ಪೊಲಿಟಿಕಲ್ ಪ್ರೆಷರ್ಗಳಿರಲ್ಲ ಆವಾಗ. ಏನು ಹೇಳಿ, ಟ್ರಾನ್ಸ್ಫರ್ಗಳು, ಕರಪ್ಷನ್ ಎಲ್ಲ ಕಟ್ಟಾಗುತ್ತೆ. ಈ ಥರ ತುಂಬ ವಿಷಯಗಳಿದ್ದಾವೆ. ಸೊ ಅಷ್ಟು ದೊಡ್ಡದು ಬಿಡಿ, ಅದನ್ನು ನೀವೆಲ್ಲೋ ಹೇಳ್ತಾ ಇದ್ದೀರ. ನಾನು ಹೇಳ್ತಿರೋದು ವೋಟ್ ಮಾಡ್ಬೇಕಾದ್ರೆ ನನ್ನ ಜವಾಬ್ದಾರಿ ಅನ್ನೋದು ಫಸ್ಟ್ ತಿಳ್ಕೊಬೇಕು ನಾವು. ಏನು ಹೇಳಿ, ವೋಟ್ ಮಾಡ್ಬೇಕಾದ್ರೆ ನಿಮ್ಗೇನೋ ಒಂದು ಸೆನ್ಸೇಷನ್ ಆಗಬೇಕು, ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬರಬೇಕು, ಈ ಥರ ಎಲ್ಲ ಯೋಚನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಅದೇ ಬದಲಾವಣೆ ನೀವು ಬಯಸಿದ್ರೆ ಅದೇ ಆಗತ್ತೆ. ಸರ್ ಇನ್ನೊಂದು ಹೇಳಬೇಕಾದ್ರೆ ಇವಾಗ ತಮಿಳ್ನಾಡಲ್ಲಿ ದಳಪತಿ ವಿಜಯ್ ಅವರು ವಿನ್ ಆದರು. ಅದಕ್ಕೆ ಕಾರಣನೇ ಯೂತ್ಸ್ ಅನ್ನೋದಾದ್ರು. ಇವಾಗ ಮನೇಲಿ ಪ್ರಚಾರ ಮಾಡಿದೆ ಯೂತ್ಸು. ಓಕೆ, ಈ ವಿಚಾರ ನೋಡಬೇಕಾದ್ರೆ ಅವರು ತುಂಬ ಆದ್ಯತೆ ಕೊಟ್ಟಿದ್ದೆ ಮಹಿಳೆಯರಿಗೋಸ್ಕರ. ಈ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೂ ಅವ್ರು ಹೇಳಿರೋದು ಮಹಿಳೆಯರಿಗೆ ನಾನು ಮೊದಲು ಆದ್ಯತೆ ಕೊಡ್ತೀನಿ. ಒಂದು ತಮಿಳ್ನಾಡಲ್ಲಿ ಒಂದು ಮಹಿಳೆ ಓಡಾಡಬೇಕಾದ್ರೆ ತುಂಬ ಮಧ್ಯರಾತ್ರಿ 2 ಗಂಟೆಗೆ ಓಡಾಡಬೇಕಾದ್ರೂ ತುಂಬ ಧೈರ್ಯದಿಂದ ಓಡಾಡಬೇಕು. ಒಂದು ಮಹಿಳೆಗೆ ಏನಾದರೂ ಆದರೂ ಫಸ್ಟ್ ಆ್ಯಕ್ಷನ್ನೇ ತುಂಬ ಕಠಿಣವಾಗಿರುತ್ತೆ ಅನ್ನೋದು ಹೇಳಿದ್ರು. ಸೊ ಇವಾಗ ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥ ಅತ್ಯಾಚಾರದ ಬಗ್ಗೆ ಆಗಲಿ, ಈಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಈಗೆಲ್ಲ ತುಂಬ ವಯಸ್ಸಾದವರೇ ರಾಜಕೀಯನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗಿನ ಜನ್ರೇಷನ್ಲಿ ಯೂತ್ಸ್ಗೆ ಒಂದು ಅವಕಾಶ ಕೊಟ್ಟರೆ ತುಂಬ ಹೊಸ ಬದಲಾವಣೆಗಳು ಕೂಡ ಆಗ್ಬೋದು ಅನ್ನೋದು ಕೂಡ ಚರ್ಚೆ ಇದೆ. ಈ ಒಂದು ಮಧ್ಯದಲ್ಲಿ ತಮಿಳ್ನಾಡಲ್ಲಿ ವಿಜಯ್ ದಳಪತಿಯವರು 9 ತಿಂಗಳಲ್ಲಿ ಪಕ್ಷವನ್ನು ಕಟ್ಟಿದ್ರು. ಇವಾಗ ಸ್ಯಾಂಡಲ್ವುಡ್ಡಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ಒಂದು ಮಾತುಕತೆಗಳು ಬರ್ತಾ ಇದೆ. ಉಪೇಂದ್ರ ಸರ್ ಅವ್ರು ನಿಂತಿದ್ರೆ, ಈ ಕಡೆ ಡಿ ಬಾಸ್ ದರ್ಶನ್ ಅವ್ರು ನಿಂತಿದ್ರೆ ಒಂದು ಪಕ್ಷದಲ್ಲಿ ಇವರು ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಚರ್ಚೆಗಳಾಗ್ತಾ ಇದೆ. ತುಂಬ ಕೇಳಿ ಬರ್ತಾ ಇದೆ, ದರ್ಶನ್ ಸರ್ ವಿನ್ ಆಗ್ತಾರೆ, ಉಪೇಂದ್ರ ಸರ್ ವಿನ್ ಆಗ್ತಾರೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ನಾನು ಜನ ವಿನ್ ಆಗಬೇಕು ಅಂತೀನಿ. ನಿಮ್ಗೆ ಯಾರು ವಿನ್ ಆಗಬೇಕು ನೀವು ಕೇಳ್ದಂಗೆ, ನೀವು ಯಾವಾಗ ವಿನ್ ಆಗ್ತೀರಾ ನಾನು ಕೇಳ್ತೀನಿ. ಹೇಳಿ ನೋಡೋಣ, ಯಾವಾಗ ವಿನ್ ಆಗ್ತೀರಾ? ಸರ್ ಮೊದಲು ಮಹಿಳೆಯರಿಗೆ ಆದ್ಯತೆ ಕೊಡೋದಾದ್ರೆ ಇವಾಗಿನ ಜನರೇಷನ್ ತುಂಬಾ ಬದಲಾವಣೆ ಕೇಳೋದು, ಒಂದು ಹೆಣ್ಣಿಗೆ ಅತ್ಯಾಚಾರ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಹೆಣ್ಣಾಗಿ ನೀವು ವಿನ್ ಆಗೋದಕ್ಕೆ ಏನು ಮಾಡ್ತೀರಾ? ಮಹಿಳೆಯರಿಗೆ ಮೊದಲು ಸಪೋರ್ಟಿವ್ ಆಗಿರ್ಬೇಕು, ಮಹಿಳೆಯರಿಗೆ ರಕ್ಷಣೆ ಸಿಗ್ಬೇಕು ಅನ್ನೋದು ಮೊದಲೇ ಇರೋದು ಬೇಕಾಗಿರೋದು. ಇವಾಗಿನ ಜನರೇಷನ್ ಅಲ್ಲಿ ಬೇಕಾಗಿರೋದು ಸೆಕ್ಯೂರಿಟಿ ಬೇಕು, ಜಾಬ್ ಬೇಕು, ಒಂದು ಗೌರವ ಬೇಕು. ಇದೆಲ್ಲ ಏನಿದೆ ಹೇಳಿ ವಿಚಾರ ಇದು ಅಲ್ವಾ? ಈ ವಿಚಾರ ಯಾರು ನಡೆಸ್ತಾರೋ ಅಂಥವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತೀರಾ. ಅದು ನಿಮ್ಮ ಮೊದಲನೇ ಗೆಲುವು, ಕರೆಕ್ಟ್ ಅಲ್ವಾ? ಈಗ ನೀವು ಗೆದ್ದಿದ್ದೀರಾ. ಇದೇ ಥರ ಪ್ರತಿಯೊಬ್ಬರು ಗೆಲ್ಲಬೇಕು ಅಂತ ಕೇಳ್ಕೊಂತೀನಿ ಅಷ್ಟೇ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ